ಬಿಜೆಪಿಯಲ್ಲಿ ನೂತನ ರಾಜ್ಯ ಕಮಿಟಿ ರಚನೆ ಆಗಿರುವಂತದ್ದು ಇದಕ್ಕೆ ಯತ್ನಾಳ್ ಕಿಡಿಕಾರ್ತಾ ಇದ್ದಾರೆ. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಿಂದೆ ಕೆಜೆಪಿ ತಲ್ಲ ಕೆಜೆಪಿ ಪಾರ್ಟ್ 2 ಇದು ಅಂತ ಹೇಳ್ತಾ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿರುವಂತ ಪರಿ ಇದು. ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ಈ ಹಿಂದೆ ಕೆಜೆಪಿ ತಲ್ಲ ಕೆಜೆಪಿ ಪಾರ್ಟ್ 2 ಅಂತ ಯತ್ನಾಳ್ ಹೇಳ್ತಾ ಇದ್ದಾರೆ. ಕೆಜಿಎಫ್ ಪಾರ್ಟ್ 1 ಪಾರ್ಟ್ 2 ಇದ್ದಂತೆ ಅಂತ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯಲ್ಲಿ ಕೆಜೆಪಿ ಯಡಿಯೂರಪ್ಪಂದು ಒಂದು, ಈಗ ಕೆಜೆಪಿ 2 ವಿಜೇಂದ್ರನದ್ದು, ಅವರ ಮೊಮ್ಮಗನದ್ದು ಕೆಜೆಪಿ 3 ಅಂತ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಕೆಂಡಾಮಂಡರಾಗಿದ್ದಾರೆ. ಬಿಜೆಪಿಯಲ್ಲಿ ನೂತನ ರಾಜ್ಯ ಕಮಿಟಿ ರಚನೆ ಬಗ್ಗೆ ಯತ್ನಾಳ್ ಕಿಡಿಕಾರ್ತಾ ಇರುವಂತದ್ದು. ಒಂದಿಷ್ಟು ಆಸೆ ಆಕಾಂಕ್ಷಿಗಳನ್ನ ಇಟ್ಕೊಂಡಿದ್ದಾರೆ. ರಾಜ್ಯದ ಪ್ರಮುಖ ಹುದ್ದೆ ಸಿಗುತ್ತೆ ಅಂತ ಆದ್ರೆ ಸಿಕ್ಕಿಲ್ಲ. ಕೊನೆ ತನಕ ವೇಟ್ ಮಾಡಿದ್ರು. ಆದ್ರೆ ಈ ರಾಜ್ಯದ ಬಿಜೆಪಿಯ ಉಪಾಧ್ಯಕ್ಷ ಸ್ಥಾನ ಇರ್ಬೋದು, ಪ್ರಧಾನ ಕಾರ್ಯದರ್ಶಿ ಸ್ಥಾನ ಇರ್ಬೋದು, ಕಾರ್ಯಾಧ್ಯಕ್ಷ ಸ್ಥಾನ ಯಾವುದು ಕೂಡ ಸಿಕ್ಕಿಲ್ಲ. ಇದರ ವಿರುದ್ಧ ಈಗ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದು ಹಿಂದೆ ಕೆಜೆಪಿ ಇತ್ತಲ್ಲ, ಕೆಜೆಪಿ ಪಾರ್ಟ್ 2 ಅದು ಯಾವುದೋ ಇವೊಂದು ಯಾವ ಹೀರೋದಲ್ಲ, ಅದು ಯಾವ್ದು ಎಸ್ಸಿಂದ ಕೆಜಿಎಫ್ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಹಂಗೆ ಬಿಜೆಪಿ ಒಳಗೆ ಕೆಜೆಪಿ 1 ಯಡಿಯೂರಪ್ಪನ ಮುಗಿದ್ದು, ಕೆಜೆಪಿ 2 ವಿಜೇಂದ್ರನ್, ಇನ್ನು ಅವ್ರ ಮೊಮ್ಮಗಂದು ಕೆಜೆಪಿ 3. ಇಷ್ಟೊಂದಿಲ್ಲ ಸರ್, ನಿಮಗೆ ಯಾರು ನೋಡ್ರಿ ಅದು ಏನಾಗೋದೈತಿ ಇದಕ್ಕೆಲ್ಲದಕ್ಕೂ. ಇದರ ಆಯುಷ್ಯ 2024 ಲೋಕಸಭೆ, 28 ಸೀಟ್ ತರ್ತೀನಿ ಅಂತ ಹೇಳ್ಯಾರ. 28ರ ಒಂದೂ ಕಡಿಮೆ ಇತ್ತಂದ್ರು ಇದೇನಿದೆ ಅಲ್ಲ, ಇದು ಒಂದೇನು ಈ ಸಿಗರೇಟ್ ಪ್ಯಾಕೆಟಿದೇನೋ ಒಂದು ಮನಿ ಮಾಡಿರ್ತಾರಲ್ಲ, ಸಣ್ಣ ಹುಡುಗರಿದ್ದಾಗ ನಾವು ಮಾಡ್ತಿದ್ದೇವಲ್ಲ, ಹಂಗೆ ದಬ 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 ಬೀಳ್ತದೆ ನೋಡ್ರಿ. ಇಲ್ಲ ನಿರಾಶೆ ಆತಿಲ್ಲ. ಈಗೆಲ್ಲ ಏನಾಗೈತೆ ರಾಜಕೀಯ ಒಳಗೆ ಲಪುಟ್ರದ್ದು ಭಾಳ ಅವರೆಲ್ಲ ರಾಜಕೀಯ ಮೌಲ್ಯಾಧಾರಿತ ರಾಜಕಾರಣಿ ಇಲ್ಲ ಇವತ್ತು. ಎಲ್ಲ ಕಳ್ಳರು ಲಫಂಗ್ರಿ ಹಚ್ಚಿ ಸೇರ್ತಾ ಇದ್ದಾರೆ. ಒಳ್ಳೆಯವ್ರಿಗೆ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡ್ತಾರೆ. ಇಂಥದ್ರಿಂದ ರಾಜಕೀಯ ಒಳಗೆ ಇವತ್ತೇನು ನಾವೆಲ್ಲ ಒಂದು ದೇಶ, ನಮ್ಮ ಜಿಲ್ಲೆ ಇವತ್ತು ನೋಡ್ರಿ, ಇವತ್ತೊಬ್ಬರು ನಮ್ಮ ಕೇಂದ್ರದ ಒಬ್ಬ ಹಿರಿಯ ಅಧಿಕಾರಿಗಳು ಬಂದಾರೆ, ಅಶೋಕ್ ದಳವಾಯಿ ಅವರು, ಭಾಳ ಹಿರಿಯ ಅಧಿಕಾರಿಗಳು, ನಮ್ಮ IAS ಅಧಿಕಾರಿಗಳು. ಅವ್ರು ಇನ್ನಾಗಿ ಹೇಳ್ತಾಯಿದ್ರು, ಏನು ಸರ್ ಬಿಜಾಪುರ ಎಷ್ಟು ಬದಲಾವಣೆ ಆಗಿದೆ, ಎಷ್ಟು ರೋಡ್ಗಳು ಚೆನ್ನಾಗಿ, ಭಾಳ ನನಗಂತೂ ಭಾಳ ಆಶ್ಚರ್ಯ ಆಗೈತೆ.